ಪಾಪ ನೋಡ್ರಿ ನಮ್ಮ ನೀಲಿ ಹೆಂಗೆ ಕುಂತಾಳ ನೋಡ್ರಿ. ಆಕೆ ನೋಡಿದ್ರೆ ಒಂಥರ ಅನಿಸ್ತತ್ ನಂಗೆ. ಎಂಥವ್ ನಾನು ತಿನ್ನ ಅಲ್ಲ ಊರಾಗಿದ್ದಾಗ ಎಂಥ ಚಂದ ಇದ್ದ ಈಗೇನಾಗಿರ್ಬೇಕು? ಗೆಳೆಯರ ಬಳಗ ಕೂಡಿ ಹಾಳು ಮಾಡಿರೋದು. ಅವ್ರ ಬುದ್ಧಿ ಅವ್ರ ಕೈಯಾಗಿತ್ತಂದ್ರ ಪಾರು ಯಾರು ಹಾಳಾಗಂಗಿಲ್ಲ. ನಮ್ದು ಗೆಳೆಯರ ಒಳಗಿಲ್ಲನ ಜಗ್ಗೈತಿ. ಸಾಲಿ ಮುಗುದಿಂದ ಸರ್ ಬರ್ತೀರೇನ ಅಂತ ಕರೀತಾರ. ಇಲ್ರಿ ಅಂತ ಹೇಳ್ಬಿಡ್ತೀನಿ ನಾ. ಪಾರ್ಟಿ ಕೊಡ್ರಿ ಸರ್ ಅಂತಂದ್ರ ಬೇಕಂದ್ರ ನೀವು ಒಂದು 500 ರೂಪಾಯಿ ತೊಗೊಂಡ್ಬಿಡ್ರಿ ಅಲ್ಲೇ ಪಾರ್ಟಿ ಮಾಡ್ಕೊಡ್ರಿ ಅಂತ ಹೇಳ್ಬಿಡ್ತೀನಿ ನಾ. ಜಿಪುನ್ ಸರ್ ಬರೀ 500 ರೂಪಾಯಿ ಕೊಟ್ರೆ ಏನು ಒಂದು 5-6 ಸಾವಿರ ರೂಪಾಯಿ ಕೊಡ್ಬೇಕನ್ನ ಅಂತ ಕುಡ್ಕರಿಗೆ ಸುಮ್ಕುಂದರ್. ನೋಡ್ ಪಾರು, ಹಾಳಾಗ್ಬೇಕಂದ್ರ ನಾವೇ ಕಾರಣ. ನಮ್ಮ ಮನಸ್ಸು ನಿಯಂತ್ರಣದಾಗಿತ್ತಂದ್ರ ನಾವು ಯಾವತ್ತೂ ಹಾಳಾಗಂಗಿಲ್ಲ. ನಮ್ಮ ಮನಿ, ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಜೀವನ ಅನ್ನೋದಿತ್ತಂದ್ರ ಅವ್ರಿಗೆ ಅಷ್ಟು ಜ್ಞಾನ ಇತ್ತಂದ್ರ ಅವರು ಹಾಳಾಗಂಗಿಲ್ಲ. ಇಂಥ ದುಷ್ಟ ಚಟಕ್ಕೆ ಬಲಿ ಹಾಕಿದ್ದಿಲ್ಲ ಅಂದ್ರ ಅವನ ಬುದ್ಧಿ ಅವನ ಕೈಯಾಗಿಲ್ಲ ಅಂತ ಅರ್ಥ. ಅದು ಮಾತ್ರ ಕರೆನ. ಈಗ ಹೆಂಗ್ ಮಾಡೋದ್ರಿ? ಇದಕ್ಕೇನಾರ ಒಂದು ಪರಿಹಾರ ಹುಡುಕ್ಬೇಕಲ್ಲ. ನೋಡು ನೀಲಕ್ಕ ಇಲ್ಲೇ ಇರೋಳಕ್ಕ, ಅವಂಗೂ ಆಕಿ ಗಂಡಗೂ ಅರ್ಥ ಆಗ್ಬೇಕಲ್ಲ. ನನ್ನ ಹೆಂಡತಿ ನನ್ನ ಯಾಕೆ ಬಿಟ್ಟು ಹೋದ್ಲು, ನಾನು ಕುಡಿಯೋದಕ್ಕನ ನಾನು ಬಿಟ್ಟು ಹೋದ್ಲು ಅಂತ ಅವ ಅರು ಮಾಡ್ಕೋಬೇಕು. ಅವಾಗ ಬುದ್ಧಿ ಬಿಡ್ತತಿ. ನಾನು ಫೋನ್ ಹಚ್ಚಿದ್ರಿ, ನನಗೆ ಗೊತ್ತಿಲ್ಲ ಅಂತ ಏನ, ಆದರೂ ಅವ್ರಿಗೆ ನನ್ನ ಮ್ಯಾಲ ಸಂಶಯ ಐತಿ. ಇರೋಲ್ದ ಕಾಳ, ನೀ ಏನು ತಪ್ಪು ಮಾಡಿಲ್ಲ ಪಾರು, ನೀ ಬರೋಬ್ಬರಿ ಡಿಸಿಷನ್ ತಗೊಂಡಿ. ಆದರೂ ಒಂದು ಮಾತು ದೊಡ್ಡಮ್ಮರಿಗೆ ಹೇಳ್ಬೇಕಿತ್ತನ್ರಿ ನಾವು. ಇಂಥ ಸ್ಥಿತಿಯಾಗ ಅತ್ತಿ ಹೇಳೋದು ಸರಿಯಲ್ಲ ಬಿಡು ಪಾರು. ನೋಡು ಅವ್ರನ್ನ ಸಮಾಧಾನ ಮಾಡಿ ಹೋಗು. ನೀಲಿ ಹೋ ಭಾರಿ ಬಂದೆ ಬಾ ನಡ್ರಿ ಒಳಗ. ಇದೇನ್ರಿ ನಿನ್ನ ಅವಸ್ಥೆ? ಹಿಂಗೆ ಕೈ ನೀನು ನನಗೇನಾಗೈತಿ ಅವ ಚಂದ ಏನಲ್ಲ. ನಿನ್ನ ಗಂಡಗ ಬುದ್ಧಿ ಕಲಿಸ್ಬೇಕಂತ ನಾ ಇಲ್ಲಿ ಕರ್ಕೊಂಬಂದೀನಿ. ನೀ ನೋಡಿದ್ರ ತಿನ್ನೋದು ಬಿಟ್ಟು ಉಣ್ಣೋದು ಬಿಟ್ಟು ಇದೇನು ಡೋಗಿ ಬರ ಇದೆಯಲ್ಲ. ಹಿಂಗತಿ ಆದ್ರೆ ಹೆಂಗ್ಲೆ ಖುಷಿನ ಕೈಯಾಗ ಚಿಪ್ ಕೊಟ್ಟು ಹೋದಿ. ಏನ್ಲೇವ ಹಂಗೇನಿಲ್ಲ, ಊಟ ಅದು ಮಾಡ್ತೀನಿ. ಇಲ್ಲೋಕರ ನೀವು ಧೈರ್ಯದಿಂದ ಇರ್ಬೇಕು. ಹಿಂಗತಿ ನೀವು ಊಟ ಗೀಟ ಬಿಟ್ಟು ಕುಂತು ಚಿಂತೆ ಮಾಡ್ಕೊಂತ ಕುಂತ್ರಿ ಅಂದ್ರೆ ನಿಮ್ಮ ಆರೋಗ್ಯನ ಹಾಳಾಗುತ್ತೆ. ನಿಮ್ಮ ಮಗಳ ಭವಿಷ್ಯ ಏನು ನಿಮ್ಗೇನ್ಕಿನಾರ ಆತಂದ್ರೆ ನಿಮ್ಮ ಮಗಳ ಭವಿಷ್ಯ ನಿಮ್ಮ ಕೈಯಾಗ ಐತಿ. ಅದನ್ನ ಅರ್ಥ ಮಾಡ್ಕೋರಿ. 10 ದಿನ ಆತ ನಮ್ಮ ಬಗ್ಗೆ ಅವ್ರಿಗೆ ಏನೋ ಕಾಳಜಿ ಇರಾಕಿಲ್ಲನ. ಅಯ್ಯೋ ಫೋನ್ ಹಚ್ಚಿದ್ರಲ್ಲ ನನಗೆ ಅಣ್ಣ, ನನಗೆ ಗೊತ್ತಿಲ್ರಿ ಅಂತ ಏನಿ. ನನಗನ್ಸಿದ ಮಟ್ಟಿಗೆ ದೊಡ್ಡಮ್ಮನ ಹತ್ರ ಹೋಗ್ಬೋದು. ಅತ್ತಿ ಹತ್ರ ಹೋದ್ರು ಬರೋಬ್ಬರಿ ಮಾಡಿ ಕಳಿಸ್ತಾಳ. ಅತ್ತಿ ಬರೋಬ್ಬರಿ ವ್ಯವಸ್ಥೆನ ಮಾಡಿ ಕಳಿಸ್ತಾಳ. ಎದಕ್ಕೆ ಹೋದ್ರು ಏನು ಎತ್ತ ಅಂತ ಎಲ್ಲ ಕೇಳಿ ನೋಡಿಲ್ಲ ಹರಿದು ಚಿಪ್ಪಾಡಿನ ಮಾಡಿಬಿಡ್ತಾಳ. ನಾ ಇನ್ನೂ ಎಷ್ಟು ದಿನ ಅಂತ ಇಲ್ಲಿರೋದಲ್ಲಿ? ನಿನ್ನ ಸಮಸ್ಯೆಗೆ ಒಂದು ಪರಿಹಾರ ಸಿಗೋ ಮಟ್ಟ ನೀ ಇಲ್ಲೇ ಇರು. ಪಾಪು ಏನು ಮಾಡಕತ್ತೈತಿ? ಮಕ್ಕೊಂಡೇವ. ನನಗೇನೋ ಅವ್ರು ಬದಲಾಗಂಗಿಲ್ಲ ಅಂತ ಅನಿಸ್ತೈತಿ. ಒಮ್ಮೆ ಕುಡ್ದ ಚಟಕ್ಕೆ ಬಲಿ ಆದ್ರಂದ್ರೆ ಅದು ಹೆಂಗೆ ಬದಲಾಕಾರ ಹೇಳಿರಲಿಲ್ಲ ನೋಡೋಣ. ಯಾಕಂದ್ರೆ ನಮ್ಮ ಮಾವನು ನೋಡೀನಿ, ನಮ್ಮ ಮಾವ ಒಟ್ಟ ಬದಲಾಗಲೇ ಇಲ್ಲ, ಕುಡಿಯೋದು ಬಿಡಲೇ ಇಲ್ಲ. ಮತ್ತು ಅದಕ್ಕೆ ನಮ್ಮ ಅಕ್ಕ ಅವನು ಬಿಟ್ಟು ಇನ್ನೊಂದು ಮದುವೆ ಆಗಲಿಲ್ಲನ. ಅಯ್ಯೋ ಅಂಥ ಕಿರಾತಕ್ಕೆ ನಿನ್ನ ಗಂಡನ ಹೋಲಿಸ್ತೀಯ? ಅಷ್ಟೊಂದು ಕೆಟ್ಟ ಗುಣದವಲ್ಲ ಅಣ್ಣ. ಏನೋ ಒಂದು ಸಮಯ ಸಂದರ್ಭ ಏನೋ ಒಂದು ಕಲ್ತಾನ ಬದಲಾಕನ್ಲಿ ಅಣ್ಣ. ತೀರಾ ಹಂಗೇನಿಲ್ರಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಮ ಆರೋಗ್ಯ ಕಾಯ್ಕೋರಿ. ಪಾಪನ ಬಗ್ಗೆ ಯೋಚನೆ ಮಾಡ್ರಿ. ನಾನು ಅತ್ತಿ ಕೂಡ ಮಾತಾಡ್ತೀನಿ ಇದ್ರ ಬಗ್ಗೆ. ಆಕೆ ಅತ್ತಿ ಎಲ್ಲಿ ಕ್ಲಾಸ್ ತಗೋಬೇಕು, ಹೆಂಗೆ ಬದಲು ಮಾಡ್ಬೇಕು ಅನ್ನೋದು ಗೊತ್ತೈತಿ ಅತ್ತಿಗೆ. ಸರಿ. 2 ದಿನ ಬರಲೇ ಇಲ್ಲಲ್ಲೇ ನೀನು, ಯಾಕೆ? ಅಯ್ಯೋ ನೀನು ಫೋನ್ ಹಚ್ಚಕ್ಕೂ ಆಗಲಿಲ್ಲವ ನನಗೆ. ಅದೇ ನಮ್ಮ ರಶ್ಮಿ ಹಡದ್ಲ, ಹಿಂಗಾಗಿ ಬರೋಕ್ಕಾಗಲಿಲ್ಲ. ಹೌದಾ? ಯಾವ ಪಾಪು ಆತ್ಲೆ? ಗಂಡು ಪಾಪು ಆತಲ್ಲ. ನನಗಂಕರು ಹೊಟ್ಟೆ ಸತಿ. ಏನು ಅಡುಗೆ ಮಾಡಿ ಹೇಳು? ನಾನು ಏನೂ ಊಟ ಮಾಡಿಲ್ಲ. ನಂಗೆ ಊಟ ಕೊಡು ನಡಿ. ಸರಿ, ಒಂದು 10 ನಿಮಿಷ ತಡಿ, ಅಡುಗೆ ಮಾಡ್ತೀನಿ. ಮಂಗೇನಂತಕ್ಕೆ ಟೈಮ್ ಎಷ್ಟಾಗಿತ್ತು ನೋಡಿ? 1:30 ಆಗೈತಿ, ಇನ್ನೂ ಅಡುಗೆ ಮಾಡಿಲ್ಲ. ನಡಿ ಇಬ್ರು ಕೂಡಿ ಅಡುಗೆ ಮಾಡೋಣ, ಊಟ ಮಾಡೋಣ ಅಂತ. ಹಿಂಗತಿ ಆದ್ರೆ ಅಯ್ಯ ಭಾಳ ಚಂದ ಆಕಿ ತಗೋ. ಏನ್ಲೇವ ನೀನು? ನೀವು ಮಾತಾಡ್ತೀರಿ, ಕುಕ್ಕರಿಗೆ ಬೇಳೆ ಹಾಕಿ ಬರ್ತೀವಿ. ನಮ್ಮ ನೀಲಿ ನೋಡಿದ್ರೆ ಒಂಥರ ಕಳ್ಳು ಚುರ್ರು ಅಂತತ್ರಿ. ಹೆಂಗಾರ ಮಾಡಿ ನಮ್ಮ ನೀಲಿ ಬಾಳೆ ಸುದ್ದಿ ಮಾಡ್ಬೇಕ್ರಿ ನಾವು. ಪಾರು, ನೀನು ಮಕ್ಕ ಸಪ್ಪ ಹಾಕೊಂಡೆ ಅಂದ್ರೆ ಹೆಂಗೆ? ನೀನು ಇನ್ನೂ ಧೈರ್ಯ ಹೇಳ್ಬೇಕು ನಿಮ್ಮ ಜೊತೆಗೆ. ಅದು ಬಿಡು ಪಾರು, ಯಾಕೋ ಅವ್ರು ಏನೋ ಬದಲಾಗಳ ಅಂತ ಅನ್ಸಕತ್ತ ನಂಗೆ. ನನಗೂ ಅನಿಸ್ತು. ನಾನು ಮಾತಾಡ್ಸಿದ್ರೆ ನನ್ನ ಕೂಡ ಚಂದಗೂ ಮಾತಾಡವಳ. ರಶ್ಮೀರ ಮತ್ತು ಸತ್ಯ ಹೇಳಿದಿಲ್ಲ. ಅಯ್ಯೋ ಅಷ್ಟು ಮುಂದೆ ಹೇಳ್ಕೊತ ಕೂತ್ರೆ ಹೆಂಗ್ರಿ? ಸಮಯ ಬಂತಂದ್ರೆ ರಶ್ಮಿ ಕಿವಿ ಬಿತ್ತಂದ್ರೆ ಕತಿ ಹೆಂಗೆ? ನಾ ಯಾರ ಹತ್ರನೂ ಹೇಳಿಲ್ಲ. ಅಪ್ಪ ನೀವು ಬಾಯಿ ತಪ್ಪು ಹೇಳಿರಿ ಮತ್ತೆ. ಇಲ್ಲ ನೀನು ನನಗೆ ಯಾಕೋ ಸಂಶಯ ಬಂದತಿ. ಎಲ್ಲಿ ನಿಮ್ಮಣ್ಣ ಬಾಯಿ ಬಿಟ್ಟ ನೀನು ಮತ್ತೆ? ಯಾಕೆ ನಿನ್ನ ಮ್ಯಾಗ ಮತ್ತು ಕತ್ತಿ ಮಸಿ ಹಾಕತ್ತಾನ? ಎಲ್ಲಿ ಮತ್ತು ಜಗಳ ಹಚ್ಬೇಕಂತ ಏನೋ ಎಬ್ಬಿಸ್ದಂಗದ ನೋಡು ನಿಮ್ಮ ಅಣ್ಣ. ಅಣ್ಣ ಅಂತವಲ್ಲ ರೀ, ಆದ್ರೆ ಅಣ್ಣಗೆ ತಾನೇನು ಸಾಧನೆ ಮಾಡೋಕ್ಕಾಗಲಿಲ್ಲಲ್ಲ ಅಂತ ಅನ್ನೋ ಒಂದು ನೋವು ಐತಿ, ಒಂದು ಸಿಟ್ಟು ಐತಿ. ಅದಕ್ಕೆ ಆ ಸಿಟ್ಟನ್ನು ನನ್ನ ಮ್ಯಾಗ ತೋರಿಸ್ಕೊಳಕತ್ತಾನ ಅಷ್ಟೇ. ಯಾವ ಹೊಟ್ಟೆ ಕಿಚ್ಚಿಲ್ಲ ಏನಿಲ್ಲ. ಆ ಥರ ಮಾಡೋವಲ್ಲ ನಮ್ಮಣ್ಣ.
ಹ್ಮ್ ನೀ ಅಂದ ನಿನ್ನ ತವ್ರ ಮನೆಯಾರನ್ನ ಬಿಟ್ಟು ಕೊಡ್ತಿ ನಿನ್ನ ತವ್ರ ಮನೆ ಬಿಟ್ಟು ಕೊಡ್ತಿ ಇದ್ರಿರ್ಬೇಕು ನಿನ್ನಂಗ ಅವ್ರು ಏನು ಮಾಡಿದ್ರು ಏನು ಮಾಡಿಲ್ಲ ಅಂತ ಹೇಳ್ತಿ. ರೀ ಹಂಗೆ ಬಂದ್ಬಿಟ್ವಿ. ಹುಡುಗಿಗೆ ಒಂದು ಸ್ವಲ್ಪ ಬಿಸ್ಕೆಟ್ ಆಮೇಲೆ ಒಂದಿಷ್ಟು ಹಣ್ಣು ಪಣ್ಣು ತರೋವ್ರಿ. ನಾನು ಹಂಗೆ ಬಂದ್ಬಿಟ್ಟೆ, ನನಗೂ ನೆನಪಾಗಲಿಲ್ಲ. ಹೋಯ್ ತೊಗೊಂಬರೋವ್ರಿ. ಅಷ್ಟಕ್ಕಂತ ಅಡಿಗೆ ಮಾಡಿಟ್ಟಿರ್ತೀವಿ ನಾವು, ಊಟ ಮಾಡೋಣಂತ ಅಷ್ಟರು ಸೇರಿ. ಹ್ಞೂ ರೀ ಮೇಡಮರ, ನಿಮ್ಮ ಆಜ್ಞೆ ಅಂತೆ ಆಗಲಿ, ಸಿರಸಾ ಪಾಲಿಸುವೆ ನಿಮ್ಮ ಆಜ್ಞೆಯನ್ನು. ನೀವು ಅದಿಟ್ಟು ನೋಡು. ಅದಿ ನಾನು ಬಡಪಾಯಿ, ನಾನೇನು ಹೌದು ಅನ್ನೋರಿಲ್ಲ ಅಲ್ಲ ಅನ್ನೋರಿಲ್ಲ, ನಮ್ಮನ್ನ ಯಾಕೆ ಅನ್ನೋರಿಲ್ಲ, ಕ್ಯಾರೇನೋ ಮಾಡವಲ್ರು. ಏನು ಮಾಡೋದು, ಬಡಪಾಯಿ ಜೀವ ಆಗ್ಬಿಟ್ಟೈತೆ ನಂದು. ರೀ ಎಬ್ಸಿದ್ರೆ ನಿಮ್ದು ಗನ ಡೌರಾಜಿ ಆಗಿರಿ ನೋಡಿ ನೀವು. ಏನು ಮಾಡೋದು, ನಾ ಪಡ್ಕೊಂಡ್ ಬಂದಿರೋದ ಇಷ್ಟು. ನಡಿ ಮಲ್ಲಪ್ಪ ನಡಿ, ಮೇಡಮರು ಏನು ಹೇಳ್ತಾರ ಅದನ್ನ ಕೇಳ. ನಡಿ ನಡಿ. ಅದಕ್ಕೆ ನಿಮ್ದು ಡೌರಾಜ ಅನ್ನೋದು. ಏ ಬಿಡು ಪಾಪ, ನನ್ನ ಮಿಷಿನ, ನನ್ನ ಮಿಷಿನ್ ಮೇಲೆ ಎಷ್ಟರ ಕಣ್ಣಿನು. ಯೋ ಬಿಡು 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 ನನ್ನ ಮಿಷಿನ. ಯಾಕ ನೀತಿ ಬಂದಿಲ್ಲನ ಮಕ್ಕೊಂಡು ನಡಿ. ಆದ್ರೆ ನಮ್ಮವ್ರ ಅಂತ ಅನ್ಕೊಂತೀವಿ ಬಿಡ್ರಿ, ಆದ್ರೆ ಅವ್ರ ಮನಸ್ಸಿನಾಗ ನಮ್ಮವ್ರ ಅಂತ ಇರಂಗೇ ಇಲ್ಲ. ಈಗ ನಮಗೆ ಒಗಟ್ಟಿಟ್ಟು ಮಾತಾಡಕ್ ಹೋಗ್ಬೇಡ, ಅದು ಏನಿದ್ರು ನೇರವಾಗಿ ಹೇಳು. ಪಾರವ ನಿಮ್ಮ ಹತ್ರ ಏನಾರು ಹೇಳಿಲ್ಲನ? ಅಂದ್ರೆ ರಶ್ಮಿ ಹತ್ರ ಹೋಗಿ ಬಂದಿಂದ ನಾನು ಪಾರವ ಫೋನ್ ಹಚ್ಚಿದ್ದೆ, ಹೆಂಗದಳವ ರಶ್ಮಿ ಅಂತೇಳಿ. ಆರಾಮದರ್ರಿ ಅಂತ ಅಂದ್ಲು, ಪಾಪು ಆರಾಮೈತಿ ಅಂತ ಅಂದ್ಲು. ಇಷ್ಟ ಇಷ್ಟ. ಹೆಂಗೈತೆ ನೋಡ್ರಿ, ನೀವು ಸಾಲಿ ಕಲಿಸಿದ್ರಿ, ನಿಮ್ಮಿಂದ ಇಷ್ಟು ಬೆಳಕಿ ಬಂದ್ರು ನಿಮ್ಮ ಹತ್ರನೂ ಮುಚ್ಚಿಡಕತ್ತಾರ ನೋಡಿ ಇವ್ರು. ಎಲ್ಲ ವಿಷಯನೂ ಮುಚ್ಚಿಡಕತ್ತಾರ ಇವ್ರು. ಏನ್ ಮುಚ್ಚಿಟ್ರು ಏನ್ ತೆಗೆದಿಟ್ರು ನನಗೇನು ಗೊತ್ತಾಗವಲ್ದು. ಏನೈತಿ ನಿನ್ನ ಮನಸ್ಸಿನಾಗ ಅದನ್ನ ಹೇಳ್ಬಿಡು. ನಮ್ಮ ತಂಗಿ ನಿನಗೆ ಏನಾರು ಕೂಡ ಬಿಟ್ಟಿರ್ಬೇಕಂತ ಅನಿಸ್ತತ್ ನನಗೆ. ನೀನ್ ಯಾವಾಗ ಇಷ್ಟೊಂದು ಒಗಟೊಗಟಾಗ ಮಾತಾಡಕತ್ತಿ ಅಂದ್ರೆ ನನಗೇನು ಇನ್ನೊಬ್ರು ಮಾತು ಕೇಳಕ್ಕೆ ಹುಚ್ಚನ? ನೋಡ್ರಿ ಎಂಥವ್ರು ಅದಾರ. ಇವ್ರ ಮಕ್ಕಳಿಗೆಲ್ಲ ಓದಿಸಿದ್ವಿ, ಬೆಳೆಸಿದ್ವಿ, ಎಲ್ಲ ಮಾಡಿದ್ವಿ, ಆದರೂ ನಮ್ಮ ಹತ್ರ ಮುಚ್ಚುಮರಿ ಮಾಡ್ತಾಳ ನಮ್ಮ ಅಕ್ಕ, ನಿಮ್ಮ ಅಣ್ಣ. ಮತ್ತು ಪಾರವನು ಹಂಗದಾರ, ನಮ್ಮ ಹತ್ರ ಎಲ್ಲ ಮುಚ್ಚುಮರಿ ಮಾಡ್ತಾಳ. ನಾವು ಮಾತ್ರ ತೆರದ ಪುಸ್ತಕ ಥರ ಅದೀವಿ, ಅವ್ರು ಮಾತ್ರ ಹಂಗತಿ ಇಲ್ಲ. ತಾಯಿ ಮಕ್ಕಳು ಅವ್ರು ಶಾಣ್ಯರದಾರ. ಅಷ್ಟಲ್ವಾ ನಿಂದು ಏನು ಬಾಯ್ ಬಿಟ್ಟು ಹೇಳ ಸರೋಜಿ. ಸುಮ್ಮನೆ ಅದು ಇದು ಅಂತೇಳಿ ನೀನು ಒಗಟೊಗಟಾಗಿ ಮಾತಾಡಕ್ ಹೋಗ್ಬೇಡ. ಹಿಂಗತಿ ಮಾತಾಡಿದ್ರೆ ನಾವು ಹೋಗಿ ನಿದ್ದೆ ಮಾಡ್ತೀನಿ ನೋಡು. ನಿಮಗೆ ನಾ ಏನಾರು ಹೇಳ ಸಿಟ್ಟು ಬರ್ತೈತಿ ಅಲ್ರಿ? ರಶ್ಮಿಗೆ ಏನೋ ಮಗು ಆಗಿತ್ತಂತ, ಅದು ತೀರ್ಕೊಂಡಿತ್ತಂತ, ಅದು ನಿಮಗೂ ಗೊತ್ತೈತೆ ಹೌದಿಲ್ಲ? ಅದೇನೋ ಉಸಿರಾಟ ತೊಂದರೆ ಆಗಿತ್ತಂತ, ಹಿಂದೆಗಡೆ ಬದುಕ್ತು ಅಂತೇಳಿ ಅಂದ್ರು. ಕೂಸುಗೆ ತೊಂದರೆಯಾಗಿ ಕೂಸು ಅದಕ್ಕೆ ತೊಂದರೆ ಆಗಿದ್ದ ಕರೆ ಐತಿ. ಅದು ಈ ಭೂಮಿ ಮ್ಯಾಗ ಇಲ್ಲದು. ಅದನ್ನ ಯಾರ ಹತ್ರನೂ ಹೇಳಿಲ್ಲ ಇವರು. ಅಂದ್ರೆ ಫೋನ್ ಹಚ್ಚಿದ್ಲು, ಅದನ್ನ ನಮ್ಮ ಹತ್ರ ಹೇಳಿದ್ರು. ಅದ ಕರೆ ರೀ. ಹಿಂದೆಗಡೆ ಏನು ಮಾಡ್ಯಾರ ಗೊತ್ತಾನೆ ಇವರು? ಇನ್ನೊಂದು ಕೂಸು ಅಲ್ಲಿ ಯಾರೋ ಒಬ್ಬಕ್ಕೆ ಏನು ಮಾಡಿದ್ಲಂತ, ಆಕಿ ಏನೋ ಆದ್ಲಂತ, ಅದು ಏನೇನೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇದು. ಆ ಖುಷಿನ ತಂದು ರಶ್ಮಿಗೆ ಕೊಟ್ಟಾರ. ರಶ್ಮಿಗೆ ಗೊತ್ತಿಲ್ಲದು. ನಿಮ್ಮ ಪಾರವಗೂ ಗೊತ್ತೈತಿ, ನಿಮ್ಮ ಅವ್ವಗೂ ಗೊತ್ತೈತಿ, ಶ್ರೀಧರ್ಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ನಾನು ಫೋನ್ ಹಚ್ಚಿದಾಗ ನನ್ನ ಹತ್ರ ಸುಳ್ಳು ಹೇಳ್ತಾರೆ, ನಿನ್ನ ಹತ್ರ ಸುಳ್ಳು ಹೇಳ್ತಾರೆ. ಏನ್ರಿ ಮನಿ ಅಂದಿಂದ ಇಂಥವೆಲ್ಲ ಮುಚ್ಚುಮರಿ ಮಾಡ್ತಾರನ್ನ ಹೇಳಿ ನೋಡೋಣ. ನಾವೇನು ಹೊರಗ್ನವರದಿವೇನ? ನಮ್ಮ ಹತ್ರ ಹೆಂಗೆ ಮುಚ್ಚುಮರಿ ಮಾಡ್ತಾರೆ ಇವರು? ಪಾರವನು ಸುಳ್ಳು ಹೇಳಿದ್ಲು ನೋಡು. ಯಾಕೆ ನೀವು ಅಷ್ಟು ಮಾಡಿಲ್ಲ ನೀವ್ರಿಗೆ? ಯಾಕೆ ನಮ್ಮ ಹತ್ರ ಸತ್ಯ ಹೇಳ್ಬೋದಿತ್ತು, ಸುಳ್ಳು ಯಾಕ್ರಿ ಹೇಳ್ತಾರೆ ಇವರು? ಸಮಾಧಾನ ಮಾಡ್ಕೊ. ಸುಳ್ಳು ಹೇಳ್ತಾರ ಅಂತಂದ್ರ ಅದ್ರ ಹಿಂದ ಏನೋ ಒಂದು ಕಾರಣ ಇರ್ತೈತಿ ಅಂತ ಅರ್ಥ. ನೀವು ಬಣ್ಣ ಬಳಿಯಕತ್ರೆ ಅದಕ್ಕೆ ನನ್ಗೆ ಗಾಯ ಬರಂಗಿಲ್ಲ. ಹಂಗಲ್ಲಿ ಸರೋಜಿ, ಯಾರೋ ಏನೋ ಹೇಳ್ತಾರಂತ ತಲೆಗೆ ಇಟ್ಕೊಂಡು ನಿನ್ನ ಮನಸ್ಸನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಅಲ್ಲಿ ಪರಿಸ್ಥಿತಿ ಏನಿತ್ತೋ ಏನೋ ಪರಿಸ್ಥಿತಿ ತಕ್ಕಂತೆ ಎಲ್ಲಾರು ಹೋದ್ರು. ಹಿಂದೆಗಡೆ ನಮ್ಮ ಹತ್ರ ಹೇಳಬಹುದು, ಹಂಗೆ ತಿಳ್ಕೊತೀನಿ ನೀನು. ಆಯ್ತಲ್ಲ, ನಮ್ಮ ಹತ್ರ ಹೇಳ್ತಾರ ಹೌದಿಲ್ಲ? ನೋಡೋಣ ಬರ್ರಿ, ನಾಳೆ ಮುಂಜಾನೆ ಎದ್ದು ರಶ್ಮಿ ನೋಡಕ್ ಹೋಗೋಣ. ನಮ್ಮ ಹತ್ರ ಹೇಳಿಕಂದ್ರೆ ಹೇಳ್ತಾನೆ ನಿಮ್ಗೆ. ಹೇಳಂಗಿಲ್ಲನ ನಿಮ್ಮ ಅಕ್ಕ, ಸ್ವಂತ ಅಕ್ಕ ನಿನ್ನ ಹತ್ರ ಮುಚ್ಚುಮರಿ ಮಾಡ್ತಾಳ. ನಾವು ಇನಿ ಎಲ್ಲ ಹೇಳ್ತಾಳ. ಫೋನ್ಯಾಗೆಲ್ಲ ಹೆಂಗೆ ಹೇಳ್ತಾರ, ಇದ್ರ ಬದ್ರೆ ಹೆಂಗೆ ಹೇಳ್ತಾರ. ಹಿಂದೆಗಡೆ ಹೇಳಿದ್ರಾತು, ಎಲ್ಲ ವಾತಾವರಣ ಸ್ವಲ್ಪ ತಿಳಿ ಆಗ್ಲಿ ಅಂತೇಳಿ ಬಿಟ್ಟಾರ ಅಷ್ಟೇ. ನಡಿ, ನಾ ಹೋಗೋಣ. ನಾಳೆ ಹೋಗಿ ಆತ ನಿನ್ ಮುಂದೆ ಎಲ್ಲ ಹೇಳ್ತಾರ. ಸುಮ್ಮನೆ ಯಾರೋ ಒಂದು ಹೇಳಿದ್ರಂತ ಅದನ್ನ ತಲೆಯಾಗಿ ಇಟ್ಕೊಂಡು ಕೊರ್ಕೊಂತ ಕುಂದ್ರಬೇಡ. ನಡಿ ಮಕ್ಕಳು ನಡಿ. ಅದನ್ನು ನನಗೆ ಒಂಥರ ಅನ್ಸಕತೈತ್ರಿ. ಹೇಳ್ಬೋದಿತ್ತಲ್ಲ, ಯಾಕೆ ನಾವು ಖುಷಿ ಪಡ್ತಿದ್ದಿಲ್ಲೇನ ಅಂತ. ಪಾರವರ ಬಂದಿಂದ ಹೇಳ್ಬೋದಿತ್ತಲ್ಲ. ರೇಣುಗನ ಹೇಳಿಲ್ಲ ಪಾರವ. ತಪ್ಪಲ್ಲೇನ್ರಿ ಅದು? ಒಂದ ಮನೆಗೆ ಇಬ್ರು ಬಾಳೆ ಮಾಡ್ತಾರ. ನಮ್ಮ ಮಗಳು ಕೇಳ, ಅಕ್ಕ ಹೆಂಗೈತಿ ಪಾಪು, ಏನಾಯ್ತು, ಇಬ್ರು ಚಲೋ ಅದಾರ ಅಂತ ಹೇಳಿದ್ಲಂತ. ಎಷ್ಟರ ಮಟ್ಟಿ ಸರಿ ಇಬ್ರು ಒಂದ ಮನೆ ಬಾಳೆ ಮಾಡ್ತಾರ? ರೇಣಮ್ಮನ ಹತ್ರ ಹೇಳ್ಬೋದಿತ್ತಲ್ಲ ಎಲ್ಲ ವಿಚಾರನ. ಓ, ನೀವು ಹೆಂಗಸರು ಒಂದೀಟ್ ಏನಾರ ಸಿಕ್ಕರು ಸಾಕು ನೋಡು, ಹಂಗ ಎದ್ದ ಬಿಡ್ತೀರಿ. ಆಲಿ ಮನಸ್ಸು ಕೆಡಿಸ್ಕೊಳೋದಂಕ್ರು ಅಯ್ಯೋ ಲಗುನ. ಈ ಹಿತ್ತಾಳಿ ಕಿವಿ ಒಂದ ನಿಮಗ? ಈ ಹಿತ್ತಾಳಿ ಕಿವಿ ಇಟ್ಕೊಂಡು ಆ ಮನಸ್ಸು ಕೆಡಿಸ್ಕೊಂಡು ಎದ್ದು ಬಿಟ್ಟು ಬಿಡುದು ನೋಡು. ಯಾಕೆ ಹಿಂಗೋ ಏನೋ ದೇವ್ರಿಗೆ ಗೊತ್ತು. ದೊಡ್ಡ ಗುಣ ಒಟ್ಟ ಬರಲ್ಲ ನೋಡು ನಿಮಗ. ಸುಮ್ಮನಿರಿ. ಅಲ್ಲನ ಯಾರಿಗೆ ಅದ್ರ ಮನ್ಸಿಗೆ ನೋವು ಆಗಂಗಿಲ್ಲನು? ಒಂದ ಮನೆ ಒಟ್ಟರು ಬಾಳೆ ಮಾಡ್ತೀವಿ, ಮುಚ್ಚುಮರಿ ಮಾಡಿದ್ರೆ ಯಾರಿಗೆ ಮತ್ತೆ ಇದಾಗಂಗಿಲ್ಲ. ನಡಿ ನಡಿ ಮಕ್ಕಳು ನೋಡು. ಭಗವಂತ ಎದಕ್ಕೆ ರಾತ್ರಿ ಹಗಲು ಮಾಡ್ಯಾನ ನೋಡು. ಹಗಲೆಲ್ಲ ದುಡಿಬೇಕು, ರಾತ್ರಿ ನೆಮ್ಮದಿಯಿಂದ ಆರಾಮ್ಸಿರಿ ಮಕ್ಕೋಬೇಕು ಅಂತೇಳಿ ರಾತ್ರಿ ಮಾಡ್ಯಾನ. ನಡಿ, ಮತ್ತು ಸುಮ್ಮ ಫಾಲ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಅದ ಮುಂಜಾನೆ ಅದು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನು ಅನ್ನೋದು ಮಾತಾಡೋದು. ನಡಿ. ಸರಿ.